ಮ್ಯಾಮ್ ಈಗ ನೀವು ಮ್ಯಾನಿಫೆಸ್ಟೇಷನ್ ಹೇಳುವಾಗ ಲೈಕ್ ಪಾಸಿಬಲ್ ಇಲ್ಲದೆ ಇರೋದು ಕೂಡ ಅದರಲ್ಲಿ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಬಟ್ ಈಗ ನಾನು ಯಾವುದೋ ಒಂದು ವಿಚಾರ ನನಗೆ ಅದು ಲೈಕ್ ಬಿಯಾಂಡ್ ದ ವರ್ಲ್ಡ್ ಇರುತ್ತೆ, ಬಟ್ ನಂಗೆ ಅದು ಬೇಕಿರುತ್ತೆ. ನನ್ನ ಮನಸ್ಸಲ್ಲೇ ನೆಗೆಟಿವ್ ಇಟ್ಕೊಂಡು ಅದು ಆಗುತ್ತೋ ಇಲ್ವೋ ಅಂತ ಅನ್ಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದಾಗತ್ತಾ ಅಂತ. ಹಾ, ಸೊ ನಮ್ದು ಎನರ್ಜಿ, ನಮ್ದು ಬಿಲೀಫ್, ನಮ್ದು ಮೈಂಡ್ ಸೆಟ್ ನೋಡಿ, ನಮ್ದು ಮೈಂಡೇ ಅಲ್ಲಿ ಹೋಗಕ್ಕಾಗಲ್ಲ ಅಂದ್ರೆ ನಾವು ಹೆಂಗೆ ಹೋಗೋದು? ಇಫ್ ಯುವರ್ ಮೈಂಡ್ ಓನ್ಲಿ ಕೆನಾಟ್ ರೀಚ್ ದಟ್ ಪ್ಲೇಸ್, ಇವಾಗ ನಾನು ನಿಮಗೆ ಹೇಳಿದ್ರೆ ಯು ಕ್ಯಾನ್ ರೀಚ್ ಟು XYZ ಲೆವೆಲ್, ಯೋರ್ ಬ್ರೈನ್ ಇಸ್ ನಾಟ್ ಏಬಲ್ ಟು ಥಿಂಕ್ ನಾನು ಹೇಗೆ ಈ ಥರ ಮ್ಯಾನಿಫೆಸ್ಟ್ ಮಾಡ್ಬೋದು, ಇದು ಪಾಸಿಬಲೇ ಇಲ್ಲ. ನೀವು ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಥಿಂಕ್ ಆಫ್ ಇಟ್ ಲೈಕ್ ಅ ಬಲೂನ್, ಇಲ್ಲಾಂದರೆ ಒಂದು ಬಕೆಟ್ನಲ್ಲಿ ನಾನು ನೀರು ಹಾಕ್ತಾಯಿದ್ದೀನಿ, ಅದನ್ನಲ್ಲಿ ಹೋಗ್ಬಿಟ್ಟು ನಾನು ಪಂಚರ್ ಮಾಡ್ತಾಯಿದ್ದೀನಿ, ಆವಾಗ ಅದು ಫುಲ್ ನೀರು ಆಚೆ ಬಂದುಬಿಡುತ್ತೆ ಅಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಇಸ್ ಲೈಕ್ ಫಿಲ್ಲಿಂಗ್ ಅ ಬಕೆಟ್. ನಾನೊಂದು ದೊಡ್ಡ ಬಲೂನ್ ಬಕೆಟ್ ಫಿಲ್ ಮಾಡ್ತಾಯಿದ್ದೀನಿ ನೀರು ಜೊತೆ ಟು ಮೇಕ್ ಇಟ್ ಕಮ್ ಟ್ರೂ. ನಾನು ಅದಕ್ಕೆ ಫೀಡ್ ಮಾಡ್ತಾಯಿದ್ದೀನಿ ಪಾಸಿಟಿವ್ ಎನರ್ಜಿ, ಮ್ಯಾನಿಫೆಸ್ಟೇಷನ್, ಇದು ಅದು ವೆರಿ ಪಾಸಿಟಿವ್ ಫೋರ್ಸಸ್, ಇದು ಅದು ಸಮ್ ಮ್ಯಾಜಿಕಲ್ ಸ್ಟಫ್, ಎವ್ರಿಥಿಂಗ್. ಆ್ಯಂಡ್ ದೆನ್ ಆಫ್ಟರ್ ದಟ್ ಯುವರ್ ಬಿಲೀವ್ಸ್ ಇಸ್ ಐ ಡೋಂಟ್ ಥಿಂಕ್ ಇಟ್ಸ್ ಪಾಸಿಬಲ್. ಅವಾಗ ಅದು ಫುಲ್ ಅದು ಒಂದು ಇಟ್ಸ್ ಲೈಕ್ ಒನ್ ಪಿನ್ ಬ್ರೇಕಿಂಗ್ ದ ಬಬಲ್ ಆ್ಯಂಡ್ ಬರ್ಸ್ಟ್. ಸೊ ದಟ್ಸ್ ವೈ ಅವರ್ ನೆಗೆಟಿವ್ ಬಿಲೀಫ್ ಆ್ಯಂಡ್ ನಮ್ಮದು ಪಾವರ್ಟಿ ಕಾನ್ಷಿಯಸ್ನೆಸ್, ನಮ್ಮದು ನೆಗೆಟಿವ್ ಥಾಟ್ಸ್, ಫೀಲಿಂಗ್ಸ್, ಇಮೋಷನ್ಸ್, ಬಿಲೀವ್ಸ್, ನಮ್ಮದು ಜಜ್ಮೆಂಟ್ಸ್, ಸಮ್ಟೈಮ್ಸ್ ನಮಗೆ ಬೇಕು ಅಷ್ಟೊಂದು ದುಡ್ಡು ಬೇಕು ನಮಗೆ ಲೈಫ್ನಲ್ಲಿ, ಬಟ್ ನಮಗೆ ಒಂದು ಜಜ್ಮೆಂಟ್ ಇರುತ್ತೆ, ಮನಿ ಈಸ್ ದ ರೂಟ್ ಆಫ್ ಆಲ್ ಈವಿಲ್. ದಟ್ ಮೀನ್ಸ್ ಮನಿ ಸ್ಪಾಯ್ಲ್ಸ್ ರಿಲೇಷನ್ಶಿಪ್ಸ್, ಮನಿ ಸ್ಪಾಯ್ಲ್ ಫ್ರೆಂಡ್ಶಿಪ್, ಮನಿನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಫ್ರೆಂಡ್ ಜೊತೆ ಬಿಸ್ನೆಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಬಿಲೀಫ್ಸ್ ನಾನು ರಿಸೀವ್ ಮಾಡಬಾರ್ದು. ಈ ಪರ್ಸನ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರು ದುಡ್ಡು ತೊಗೊತಾ ಇದ್ದಾರೆ, ಇವರು ದುಡ್ಡು ತೊಗೊತಾ ಇಲ್ಲ, ದಟ್ ಮೀನ್ಸ್ ದೇ ಆರ್ ಸೋ ಜೆನ್ಯೂನ್. ಆ ಥರ ಥಾಟ್ ನಾವು ಹೇಳ್ತೀವಿ ಅಲ್ವಾ, ಈ ಅಸ್ಟ್ರಾಲಜರ್, ಈ ಡಾಕ್ಟರ್ ದುಡ್ಡು ತೊಗೊತಾ ಇಲ್ಲ, ದಟ್ ಮೀನ್ಸ್ ಅವ್ರು ಜೆನ್ಯೂನ್ ಇದ್ದಾರೆ. ದಟ್ ಮೀನ್ಸ್ ವಾಟ್, ನಾವು ದುಡ್ಡು ತೊಗೊಂಡ್ರೆ ದಟ್ ಮೀನ್ಸ್ ನಾವು ಜೆನ್ಯೂನ್ ಇಲ್ಲ, ಮನಿ ಮೈಂಡೆಡ್ ಇದ್ದರೆ ಅದು ಪ್ರಾಬ್ಲಮ್ ಇದೆ. ಯಾಕೆ ನಮ್ಮದು ಸಾತ್ವಿಕ್ ನೇಚರ್, ಪ್ಯೂರಿಟಿ ಅದು ಡರ್ಟಿ ಆಗ್ತಾ ಇದೆ. ಸೊ ಆ ಥರ ಮಾಡಿದ್ರೆ ಅವಾಗ ನಮಗೆ ದುಡ್ಡು ಬೇಕಂದ್ರೆ ದುಡ್ಡು ಯಾಕೆ ನಮ್ಮ ಹತ್ರ ಬರುತ್ತೆ? ಒಂದು ಸೈಡ್ನಲ್ಲಿ ನಾವು ಹೇಳ್ತೀವಿ ಲಕ್ಷ್ಮಿ ಕುಬೇರ ಪೂಜಾ ಮಾಡ್ತಾ ಇದ್ದೀವಿ, ಬೇರೆ ಸೈಡ್ನಲ್ಲಿ ನಾವು ಹೇಳ್ತೀವಿ ನೋಡಿ ಅವರು ಎಷ್ಟು ಒಳ್ಳೆ ಡಾಕ್ಟರ್, ಬಟ್ ಅವರು ತುಂಬ ಮನಿ ಮೈಂಡೆಡ್. ಆ್ಯಸ್ ಇಫ್ ಮನಿ ಮೈಂಡೆಡ್ ಇದ್ದರೆ ಅದು ಬ್ಯಾಡ್. ನೋಡಿ, ಡೂಯಿಂಗ್ ಇಟ್ ಓನ್ಲಿ ಬಿಕಾಸ್ ಆಫ್ ಮನಿ ಆ್ಯಂಡ್ ನಾಟ್ ಡೂಯಿಂಗ್ ಯೋರ್ ವರ್ಕ್ ಪ್ರಾಪರ್ಲಿ, ದಟ್ ಮೇ ಬಿ ಬ್ಯಾಡ್. ಬಟ್ ಚಾರ್ಜಿಂಗ್ ಬಿಕಾಸ್ ಯು ಆರ್ ಗುಡ್ ಅಟ್ ವಾಟ್ ಯು ಡೂ, that is not wrong. That is respecting your own work. So ಆ ಥರ ಒಂದೊಂದು ಜನಗೆ ಬ್ಯಾಕ್ ಇನ್ ದ ಮೈಂಡ್ ನಮಗೆ ಗೊತ್ತಾಗೋದೇ ಇಲ್ಲ. ನಮಗೆ ಏನಾದರೂ ಬಿಲೀವ್ಸ್ ಚಿಕ್ಕದ್ರಿಂದ ನಮ್ಮದು ಪೇರೆಂಟ್ಸ್ ಹೇಳ್ತಾರೆ ನೋಡಿ, ಇದೆಲ್ಲ ಈ ಥರ ಬಿಸ್ನೆಸ್ ಫ್ಯಾಮಿಲಿ, ಈ ಥರ ಜನ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇದ್ದರೆ ನೋಡಿ ಅವ್ರಿಗೆ ದುಡ್ಡಿದೆ ಬಟ್ ಅವ್ರಿಗೆ ಖುಷಿ ಇಲ್ಲ. ದಟ್ ಟೈಪ್ ಆಫ್ ಎಕ್ಸಾಂಪಲ್ ನಮ್ಮ ಮೈಂಡ್ನಲ್ಲಿ ಬಂದ್ಬಿಡುತ್ತೆ. ದಟ್ ಪೀಪಲ್ ಯಾರ ಹತ್ರ ತುಂಬ ಇದು ಇದೆ, ಅದು ಇದೆ, ದುಡ್ಡಿದೆ, ಅವರು ಹ್ಯಾಪಿ ಇಲ್ಲ. ಸೊ ನಮ್ಗೆ ಯಾರಿಗೆ ಬೇಕು ಆ ಥರ ಲೈಫ್ಗೆ ನಾವು ಹ್ಯಾಪಿ ಬೇಡ. ಸೊ ದಟ್ಸ್ ವೈ ನಾವು ಅದು ಮ್ಯಾನಿಫೆಸ್ಟ್ ಮಾಡಲ್ಲ. ಕಾನ್ಷಿಯಸ್ಲಿ ನಾವು ಹೇಳ್ತಾ ಇದ್ವಿ ನನಗೆ ದುಡ್ಡು ಬೇಕು, ಸಬ್ಕಾನ್ಷಿಯಸ್ಲಿ ನಾವು ಅದಕ್ಕೆ ಪುಷ್ ಮಾಡ್ತಾ ಇದ್ವಿ. ದಟ್ ಈಸ್ ದ ಹೋಲ್ ಲಾಜಿಕ್.